ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗಗನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ಇವತ್ತಿನ ವ್ಲಾಗ್ ಏನಂತ ಅಂದ್ರೆ, ಇವತ್ತು ಹೆಂಗಿದ್ರು ಶಿವರಾತ್ರಿ ಅಲ್ವಾ, ನಮ್ಮ ಫ್ಯಾಮಿಲಿ ಅಂದ್ರೆ ನಾವು ಈ ಮನೇಲಿ ಯಾರ್ಯಾರು ಇರ್ತೀರಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಮ್ಮ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಹಾಗೆ ವಿಡಿಯೋ ಮಾಡ್ತಿರೋಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಕ್ಚುಲಾಗಿ ಅವಳನ್ನ ನೋಡಿರ್ತೀರ ನೀವು. ಇನ್ನೊಂದ್ಸಲ ಇಂಟ್ರೊಡ್ಯೂಸ್ ಮಾಡೋಣ, ಲೈಕ್ ಅವಳ ವಾಯ್ಸ್ ಎಲ್ಲ ಹಂಗೆ ಕೇಳಿಸೋಣ ಅಂತ. ಬನ್ನಿ, ಈಗ ಫಸ್ಟ್ ನಾವು ನಮ್ಮ ಅಕ್ಕ ಹತ್ರ ಹೋಗೋಣ. ನಮ್ಮ ಅಕ್ಕ ರೂಮ್ ಇದು, ಬನ್ನಿ ಹೋಗಿ ಮಾತಾಡೋಣ. ನೋಡಿ, ಇವಳೇ ನಮ್ಮ ಅಕ್ಕ ಮಾನಸ ಅಂತ. ಅವಳಿಗೆ ನಾಚಿಕೆ ಆಗ್ತಿದೆ ಅಂತೆ, ನಗು ಬರ್ತಿದೆಯಂತೆ. ಫಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಬರ್ತಿದ್ದಾಳಲ್ಲ, ಅದಕ್ಕೆ ಮಾತಾಡಿ. ಇಲ್ಲಿ ತಿರುಗಿಲಿ. ಅಲ್ಲ, ಜಸ್ಟ್ ನೋಡು, ಹಾಯ್ ಹೇಳು. ಹಾಯ್. ಇವಳೇ ತೋರಿಸ್ತೀಯ ನೋಡಿ, ಇವಳೇ ವಿಡಿಯೋ ಮಾಡ್ತಿರೋಳು. ಇವಳೇ ನಮ್ಮ ಅಕ್ಕ. ಅಕ್ಕನೇ ಏನು ಅಲ್ಲ, ಅಕ್ಕ ಏನ್ ಮಾಡ್ತಿದ್ದಾಳೆ ಅಂದ್ರೆ, ಅಕ್ಕ ಜಾಬ್ ಮಾಡ್ತಿದ್ದಾಳೆ. ಓಕೆ, ಜಾಬ್ ಮಾಡ್ತಾಳ, ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ. ನಮ್ಮ ಅಕ್ಕ ಇವತ್ತಿಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾವಳೆ, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾಳೆ ಅಷ್ಟೇ. ಅಷ್ಟೇ. ನಮ್ಮಮ್ಮನೇ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ನಮ್ಮಮ್ಮ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೋಗೋಣ. ನೋಡಿ, ನಮ್ಮಮ್ಮ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟವ್ರೆ. ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಇಂಡಿಯನ್ ಮದರ್ಸ್ ಏನೇ ಮಾಡ್ತಾ ಇದ್ರು ಅಡ್ಗೆ ಬಿಡಲ್ಲ. ಇಡ್ಲಿ ತಿಂತೀರಾ? ಇದೆಲ್ಲ ನಾವು ಆಕ್ಚುಲಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೇನೆ ಈ ಸ್ವಲ್ಪ ಲೈಟಾಗಿ ಎಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀರಿ ಅಷ್ಟೇ. ಗ್ರ್ಯಾಂಡ್ ಆಗಿ ರೆಡಿ ಆಗಿಲ್ಲ, ಹಬ್ಬಕ್ಕೆ ರೆಡಿ ಆಗಿದ್ದೀವಿ. ಹಬ್ಬಕ್ಕೆ ರೆಡಿ ಆಗಿದ್ದೀರಿ. ನಮ್ಮ ಮನೇಲಿ ನನ್ಗೆಲ್ಲ ರೋಸ್ಟ್ ಮಾಡೋರೆ ಅವರೇ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ, ಇವಳೇ ಇಷ್ಟೊತ್ತು ವಿಡಿಯೋ ಮಾಡ್ದವಳು, ವಿಡಿಯೋಗೆ ಹೆಲ್ಪ್ ಮಾಡಿದ್ದು. ಇನ್ನ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನದಲ್ಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಕ್ಕ ಆಗ್ತದೆ. ನಾನು ನಮ್ಮ ಅಕ್ಕ ಇವತ್ತು ಟ್ವಿನಿಂಗ್ ಡ್ರೆಸ್ ಹಾಕೊಂಡಿದ್ದೀರಿ. ನೋಡಿ, ಸೇಮ್ ನಾವು ತಗೊಂಡ್ರಿ. ತುಂಬಾ ದಿನ ನಮ್ಮಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಂಗೆ ರೋದ್ನೆ ಕೊಡ್ತಾವ್ರೆ. ನಮ್ಮಮ್ಮ ಕೊಡ್ಸಿದ್ದಂತೆ. 1 year ಆಗಿದೆ ಬಟ್ಟೆ. ಅವತ್ತೆ ಅಂದಿಲ್ಲ, ಇವತ್ತು ಹಾಕಿದ್ದೀರಿ. ಆಕ್ಚುಲ್ ಆಗಿ ಇವಳು ನನ್ನ ಕಸಿನ್, ನಥಿಂಗ್ ಬಟ್ ಸಿಸ್ಟರ್. ತುಂಬಾ ಕ್ಲೋಸ್ ನಮ್ಗೆ ತುಂಬಾ ಕ್ಲೋಸ್ ನಮ್ಗೆ. ನಂಗಂತೂ ಹೆವಿ ಕ್ಲೋಸು. ಸ್ವಲ್ಪ ಬಿಲ್ಡಪ್ ಕೊಡ್ತಾ ಇದೀನಿ ಅಂತ ಸ್ವಲ್ಪ ಅಕ್ಕ ಕೈ ಕಟ್ಕೊಂಡೆಲ್ಲ ನಿಂತ್ಕೊಬಿಟ್ಟ. ಅಲ್ಲ, ಇನ್ನು ಏನೇನು ಹೇಳ್ತೀಯ ನೋಡು. ಫುಲ್ ಎಲ್ಲ ಡೀಟೇಲ್ಸ್ ಹೇಳ್ಬೇಕಲ್ವಾ, ಅದಕ್ಕೆ ಎಲ್ಲ ಹೇಳ್ಬಿಡೋಣ. ಇವ್ರನ್ನ ನನ್ನ ಟ್ವಿನ್ಸ್ ಅಂತಾರೆ. ಅದು ಯಾವ ಕಡೆ? ಹೌದು, ನನ್ನ ಇವಳನ್ನ ಸೇಮ್ ಆಗಿದ್ದೀರ. ಮತ್ತೆ ಇನ್ನೊಂದು ನನ್ನ ಕಸಿನು ಸೇಮ್ ಆಗಿದ್ದೀರ. ಇವಳು ನಾನು ಅದೇನ್ ಸೇಮ್ ಆಗಿದ್ದೀರೋ ಗೊತ್ತಿಲ್ಲ, ಹೆವಿ ಡಿಫ್ರೆನ್ಸ್ ಇದೆ. ವಿಚಿತ್ರ ಅಂತೆ, ನನಗೂ ವಿಚಿತ್ರವಾಗಿ ಅವಳಿದ್ದಾಳೆ. ನಾನ್ ವಿಚಿತ್ರ ಅಂದ್ರೆ ನಂತರ ಇರೋಳು, ನೀನು ವಿಚಿತ್ರ ಅಲ್ವಾ ಗೈಸ್? ಅಲ್ವಾ ಗೈಸ್? ಇವ್ರು ನಮ್ಮ ಅತ್ತೆ. ಇವರೇ ನಮ್ಗೆ ಗುರು ಪ್ರೈಸ್ ಅಲ್ಲಿ ನಮ್ಮ ಅಡಿಗೆ ಮನೆ ಡೆಕೋರೇಷನ್ ನೋಡಿದ್ರಲ್ಲ, ಅದಕ್ಕೆಲ್ಲ ಹೆಲ್ಪ್ ಮಾಡಿದವ್ರು ಇವರೇ, ನಮ್ಮ ಅತ್ತೆ. ಮತ್ತೆ ಇವ್ರ ಮಗಳಿದ್ದಾಳೆ ವೈಷ್ಣವಿ ಅಂತ. ಇವಳು ನನ್ನ ಕಸಿನ್ ವೈಷ್ಣವಿ ಅಂತ. ಇವಳನ್ನ ಆಲ್ರೆಡಿ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ಮಿಲ್ಕ್ ಪುಡಿಂಗ್ ಬೈಟ್ಸ್ ತಿನ್ನೋವಾಗ ಇವಳು ಟ್ರೈ ಮಾಡಿದ್ದು. ಚೆನ್ನಾಗಿತ್ತಾ? ಅಷ್ಟೇ. ಇನ್ನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ ಎಲ್ಲಾರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನೋಡಿ, ನಮ್ಮ ರಿಲೇಟಿವ್ಸ್ ಎಲ್ಲ ಹೋಗ್ತಾ ಮುಂದೆ. ನೋಡು, ನಾನು ಮಾಡದೆ ಕೆಲಸ ಬರೀ ಇಂಥದೆಯ. ದರ್ಶನ ಆಯ್ತು, ಈಗ ಆಚೆ ಬಂದಿದ್ದೀರಿ. ಹೆಂಗಿತ್ತು ದರ್ಶನ? ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಎಂಟ್ರೆನ್ಸಲ್ಲೇ ಹೇಳ್ಬಿಟ್ರು ವಿಡಿಯೋ ಮಾಡಂಗಿಲ್ಲ ಅಂತ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಹಂಗೂ ಅವಳು ಸ್ನ್ಯಾಪ್ ಹಾಕೊಂಡು ಹಂಗೆ ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೀರಿ. ಏನು ಮಾಡ್ತಿದ್ಯಾ? ಅದಕ್ಕೆ ಅಟ್ಲೀಸ್ಟ್ ದೇವಸ್ಥಾನದಲ್ಲಿ ಓಡಾಡಿದ್ರೆ ಸಣ್ಣ ಆಗ್ಬೋದು ಅಂತ ವೈಶು. ಹೇಳಕ್ಕ. ಸ್ವಲ್ಪ ತಲೆ ಕೂತಿದ್ರಿ, ಫೋಟೋಸ್ಗಳೆಲ್ಲ ಇಡ್ಸ್ಕೊಂಡು
ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಪ್ರಸಾದ ಕೊಟ್ಟರು, ಪ್ರಸಾದ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಪೂರಿ ತಿನ್ನಕ್ಕೆ ಬಂದಿದ್ದೀರಿ. ಇವಳು ಫ್ರೂಟ್ ತಿಂತಾವಳೆ, ಜಂಕ್. ಇವಳು ಕಲ್ಲಂಗಡಿ ಹಣ್ಣು ತಿಂತಾವಳೆ. ನನ್ನ ಬೇಲ್ಪುರಿ ಬಂತು, ಈಗ ತಿನ್ಬೇಕು. ಹೆಂಗಿತ್ತು ವೈಶು ಬೇಲ್ಪುರಿ? ಖಾರ ಆಗ್ತಿಲ್ಲ. ಬೇಲ್ಪುರಿ ತಿಂದ್ಬಿಟ್ಟು ಇವಳು ಬರೀ ಫ್ರೂಟ್ ತಿಂದು, ನಾನು ಇವಳು ಬೇಲ್ಪುರಿ ತಿಂದ್ರಿ. ನೀರು 1 ಸ್ಪೂನು, ನಾವು 1 ಫುಲ್ಲು. ಆಯ್ತಕ್ಕ, ಆಗ್ತಿಲ್ಲ. ಕಾಲ ಅಂತ ಇದೆ, ಖಾರ ತುಂಬ ಇದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಆಯಿತು. ಈಗ ಮನೆಗೆ ಹೊಡ್ತಾ ಇದ್ದೀರಿ. ನಮ್ಮಮ್ಮ ಕಡಲೆಪುರಿ ತಗೋ ಅಂತ ಅಂದೆ, ಅದನ್ನು ತೊಗೊಳಕ್ಕೆ ಹೋಗೋಣ. ಓಕೆ ಗೈಸ್, ಬಾಯ್. ಅಷ್ಟೇ ಇವತ್ತಿನ ಬ್ಲಾಗ್. ಈಗ ಮನೆಗೆ ಹೋಗಿ ಹಚ್ಕೊಳ್ಳೋದು. ಬಿಸಿಲಂತೂ ಹೆವಿ ಇದೆ, ಆಗ್ತಿಲ್ಲ. ಓಡಿಸೋಣ ಬಾ. ಓಕೆ ಗೈಸ್, ಬಾಯ್ 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 ಹೇಳೆ ಬಾಯ್.